ನಮಸ್ತೆ ಕರ್ನಾಟಕ. ಈ ಪ್ರಪಂಚದಲ್ಲಿ ಎಂತೆಂಥ ಘಟನೆಗಳು ನಡೆದು ಹೋಗ್ತವೆ ನೋಡಿ. ಒಂದು ತಿಂಗಳ ಹಿಂದೆ ಅತುಲ್ ಸುಭಾಷ್ ಹಾಗೂ ನಿಖಿತಾ ಸಿಂಘಾನಿಯ ಕೇಸನ್ನು ನೋಡಿದ್ವಿ. ಅಲ್ಲಿ ಯಾವ ರೀತಿ ಒಬ್ಬಳು ಹೆಂಡತಿ ತನ್ನ ಗಂಡನ ಸಾವಿಗೆ ಕಾರಣಲಾದಳು ಅಂತೇಳಿ. ಅಲ್ಲಿ ಬಹುಶಃ ಅತುಲ್ಗೆ ಬೇರೆ ಆಪ್ಷನ್ ಇರಲಿಲ್ವೇನೋ ಆ ಒಂದು ಪರಿಸ್ಥಿತಿಯಿಂದ ಹೊರಬರುವುದಕ್ಕೆ. ತನ್ನ ಹೆಂಡತಿಯ ಕಿರುಕುಳದಿಂದ ತನ್ನ ಪ್ರಾಣವನ್ನೇ ಕಳೆದುಕೊಳ್ತಾನೆ. ಬಹುಶಃ ಆ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇಲ್ಲ, ನಮ್ಮ ಮಧ್ಯೆ ಇಲ್ಲ. ಆದರೂ ಕೂಡ ಅಂಥ ನೋವು ಸಂಕಟ ಯಾರಿಗೂ ಬರದಿರಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಆದರೆ ಇಂಥ ಘಟನೆಗಳು ನಡೆದಾಗ ನಮ್ಗೆ ಅನಿಸ್ಬಿಡುತ್ತೆ ಎಲ್ಲೋ ಒಂದು ಕಡೆ ಸಂಬಂಧಗಳ ಬಗೆಗಿನ ಮೌಲ್ಯ, ನಂಬಿಕೆ ಜನರು ಕಳೆದುಕೊಳ್ತಾ ಇದ್ದಾರಾ ಅಂತ. ವ್ಯಕ್ತಿಗಳ ಭಾವನೆಗಳಿಗೆ ಇರಬೇಕಾದ ಮೌಲ್ಯ ಇವತ್ತು ಹಣ, ಆಸ್ತಿ, ಸಂಪತ್ತುಗಳ ಪಾಲಾಗಿ ಬಿಟ್ಟಿವೆಯಾ ಅಂತ ಡೌಟ್ ಬರ್ತಾ ಇದೆ. ಇವೆಲ್ಲದರ ನಡುವೆ ಎಲ್ಲೋ ಒಂದು ಕಡೆ ಜನರು ಈ ಸಂಬಂಧಗಳ ಬಗೆಗಿನ ನಂಬಿಕೆಯನ್ನು ಕಳೆದುಕೊಳ್ತಾ ಇರುವಂಥ ಈ ಸಂದರ್ಭದಲ್ಲಿ ಮತ್ತೊಂದು ಘಟನೆ ನಡೆದು ಬಿಡುತ್ತೆ. ಆ ಘಟನೆ ನಮಗೆ ಹೇಳುತ್ತೆ, ಇಲ್ಲ, ಸಂಬಂಧಗಳ ಬಗ್ಗೆ ಇನ್ನೂ ಗೌರವ ಹೆಚ್ಚಾಗುವಂತೆ ಮಾಡುತ್ತೆ. ಮತ್ತು ಇಂಥ ಜನರ ನಡುವೆ ಇನ್ನೂ ಕೆಲವರಿದ್ದಾರೆ, ಅವರಿಗೆ ಸಂಬಂಧ ಅಂತ ಬಂದಾಗ ಪ್ರೀತಿ, ತ್ಯಾಗ, ಸಮರ್ಪಣೆಯೇ ಮಿಗಿಲಾಗಿರುತ್ತೆ ಉಳಿದೆಲ್ಲವನ್ನು ಬಿಟ್ಟು ಅಂತೇಳಿ. ಹೌದು ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಜೊತೆ ಹೇಳಲಿಕ್ಕೆ ಹೊರಟಿರುವಂಥದ್ದು ಅದೇ ಪ್ರೇಮ್ ಕಹಾನಿ. ಅಂತರ್ಜಾಲದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಸೆನ್ಸೇಷನನ್ನು ಕ್ರಿಯೇಟ್ ಮಾಡಿರುವಂಥ ನೇಪಾಳಿ ಕಪಲ್ಸ್ನ ಲವ್ ಸ್ಟೋರಿ. ಏನಿದು ಈ ಒಂದು ಇಷ್ಟು ಗ್ಲೋಬಲ್ ಆಗಿ ಇಷ್ಟು ಸೌಂಡ್ ಮಾಡಿರುವಂಥ ಲವ್ ಸ್ಟೋರಿ ಯಾಕಿಷ್ಟು ಜನರ ಮನಸ್ಸನ್ನು ಕಾಡಿತ್ತು ಅಂತ ನೋಡೋದಾದರೆ ಸ್ನೇಹಿತರೆ, ಇದೊಂದು ವಿಶೇಷವಾದಂಥ ಪ್ರೇಮ ಕಥೆಯಾಗಿತ್ತು. ಸ್ಕೂಲ್ ಡೇಸಲ್ಲಿ ನಡೆದಂಥ ಒಂದು ಲವ್ ಸ್ಟೋರಿ. ಸೃಜನಾ ಸುಬೇದಿ ಅನ್ನುವಂಥ ಹುಡುಗಿ ಯಾರಿದ್ದಾಳೆ ಈ ಒಂದು ಪ್ರೇಮ ಕಥೆಯಲ್ಲಿ, ಅವಳಿಗೆ ತನ್ನ ಸೀನಿಯರ್ ಆಗಿದ್ದಂಥ ಬಿಬೇಕ್ ಮೇಲೆ ಲವ್ ಆಗುತ್ತೆ. ಮುಂದೆ ಇಬ್ಬರು ಕೂಡ ತುಂಬ ವರ್ಷಗಳ ಕಾಲ ಒಟ್ಟಿಗೆ ಇರ್ತಾರೆ. ತಮ್ಮ ಓದು ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ. ಒಬ್ಬರ ಬಗ್ಗೆ ಒಬ್ಬರು ಕಾಳಜಿಯನ್ನು ವಹಿಸ್ತಾ ಇರ್ತಾರೆ. ಅದರ ಜೊತೆ ಬಿಬೇಕ್ US ಯೂನಿವರ್ಸಿಟಿ ಆಫ್ ಜಾರ್ಜಿಯಾದ PhDಯನ್ನು ಪರ್ಸ್ಯೂ ಮಾಡ್ತಾ ಇರ್ತಾರೆ. ಇದರ ನಡುವೆ ಮದುವೆ ಕೂಡ ಆಗ್ತಾರೆ. ನೇಪಾಳದಲ್ಲಿ ನೆಲೆಸಿರ್ತಾರೆ ಇಬ್ಬರು ಕೂಡ. ಈ ಒಂದು ದಂಪತಿಗಳ ನಡುವೆ ಒಂದು ಪ್ರೀತಿ ಪ್ರೇಮದ ಜೊತೆ ಬೇರೆಯೇ ಪ್ರಪಂಚದಲ್ಲಿ ತುಂಬ ಖುಷಿಯಾಗಿರ್ತಾರೆ. ಆದರೆ 2022 ಆಸುಪಾಸಿನಲ್ಲಿ ಒಂದು ಆಘಾತಕಾರಿ ಘಟನೆ ನಡೆದು ಬಿಡುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ, ಬಿಬೇಕ್ಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ಗೊತ್ತಾಗುತ್ತೆ. ಬಹಳಷ್ಟು ಬಾರಿ ತಲೆನೋವು, ಈ ಥರದ ಆರೋಗ್ಯ ಸಮಸ್ಯೆಯಿಂದ ಕಾಡಿದ್ದ ಬಿಬೇಕ್ ವೈದ್ಯರನ್ನು ಭೇಟಿ ಮಾಡಿ ನೋಡಿದಾಗ ಅವರಿಗೆ ಈ ಒಂದು ಸುದ್ದಿ ಗೊತ್ತಾಗುತ್ತೆ, ಬಿಬೇಕ್ಗೆ ಬ್ರೈನ್ ಟ್ಯೂಮರ್ ಇದೆ, ಅದು 4th ಸ್ಟೇಜಲ್ಲಿದೆ ಅಂತ. 4th ಸ್ಟೇಜ್ ಅಂದರೆ ಆಲ್ಮೋಸ್ಟ್ ಆಲ್ ನಿಯರೆಸ್ಟ್ ಟು ದ ಫೈನಲ್ ಸ್ಟೇಜ್. ಇಲ್ಲಿಂದ ರಿಕವರ್ ಆಗೋದು ತುಂಬ ಕಷ್ಟ. ಡಾಕ್ಟ್ರು ಬಹಳಷ್ಟು ಪ್ರಯತ್ನವನ್ನು ಪಡ್ತಾರೆ ಬಿಬೇಕನ್ನು ಉಳಿಸ್ಕೊಳ್ಳೋದಕ್ಕೆ. ಒಂದೆರಡು ಬಾರಿ ಸರ್ಜರಿ ಕೂಡ ನಡೆದು ಹೋಗುತ್ತೆ. ಈ ಸಂದರ್ಭ ಆ ಬಿಬೇಕ್ ಪಟ್ಟಂಥ ನೋವು, ಸಂಕಷ್ಟ, ತನ್ನ ಜೀವನದ ಬಗ್ಗೆ ಉತ್ಸಾಹವನ್ನೇ ಕಳೆದುಕೊಳ್ತಾನೆ. ಈ ಎಲ್ಲ ಸಂದರ್ಭದಲ್ಲೂ ಅವನ ಜೊತೆಗಿದ್ದು ಅವನ ಸೇವೆಯನ್ನು ಮಾಡ್ತಾಳೆ ಆ ಹುಡುಗಿ ಸೃಜನಾ ಸುಬೇದಿ. ಧೈರ್ಯವನ್ನು ತುಂಬ್ತಾಳೆ. ಆದರೆ ಡಾಕ್ಟ್ರು ಬಹಳಷ್ಟು ಪ್ರಯತ್ನದ ನಂತರ ಹೇಳ್ತಾರೆ, ಇಲ್ಲ, ಬಿಬೇಕನ್ನು ಇನ್ನೂ ನಮಗೆ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಬ್ಬಬ್ಬ ಅಂದರೆ ಆ ಬಿಬೇಕ್ ಇನ್ನೂ 6 ತಿಂಗಳುಗಳ ಕಾಲ ಬದುಕಿರ್ತಾನೆ ಅಂತೇಳಿ. ಈ ಒಂದು ಮಾತನ್ನು ಡಾಕ್ಟ್ರ್ ಕಡೆಯಿಂದ ಕೇಳಬೇಕಾದ್ರೆ ಆ ಹುಡುಗಿಯ ಸಿಚುವೇಶನ್, ಪರಿಸ್ಥಿತಿ ಹೇಗಿರ್ಬೋದು ಅನ್ನೋದನ್ನು ಇಮ್ಯಾಜಿನೇಷನ್ ಮಾಡೋದಕ್ಕೂ ಕೂಡ ನಮಗೆ ಆಗೋದಿಲ್ಲ ಸ್ನೇಹಿತರೆ. ಆದರೂ ಆ ಹುಡುಗಿ ಧೈರ್ಯವನ್ನು ತೆಗೆದುಕೊಳ್ತಾಳೆ. ಆ ವೈದ್ಯರು ಹೇಳಿದ ಮಾತನ್ನು ಸವಾಲಾಗಿ ಸ್ವೀಕಾರ ಮಾಡ್ತಾಳೆ. ಆ ದಿನದಿಂದ ಬಿಬೇಕ್ನ ಜೀವನದ ಪ್ರತಿ ಕ್ಷಣವನ್ನು ತನ್ನ ಕ್ಷಣವಾಗಿ ಆ ಹುಡುಗಿ ಪರಿವರ್ತಿಸಿಕೊಳ್ತಾಳೆ. ಅವನ ಜೊತೆ ಇದ್ದು ಅವನಿಗೆ ಏನೆಲ್ಲ ಖುಷಿಯನ್ನು ಕೊಡೋಕ್ಕೆ ಸಾಧ್ಯ ಇದೆ ಅದನ್ನೆಲ್ಲವನ್ನು ಕೊಡ್ತಾ ಹೋಗ್ತಾಳೆ. ಅವನ ಬದುಕನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದರೆ ವಿಧಿಯಾಟ ಬೇರೆಯೇ ಆಗಿತ್ತು ಸ್ನೇಹಿತರೆ. ಅವನನ್ನು ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ರೀಸೆಂಟಾಗಿ 2024 ಡಿಸೆಂಬರಲ್ಲಿ ಸೃಜನಾ ಸುಬೇದಿ ಅವನನ್ನು ಕಳೆದುಕೊಳ್ತಾಳೆ. ಅಂದರೆ ಬಿಬೇಕ್ ಕೊನೆಯುಸಿರನ್ನು ಎಳಿತಾನೆ. ಈ ಒಂದು ಪ್ರೇಮ್ ಕಹಾನಿಯಲ್ಲಿ ನಾವು ಗಮನಿಸಿದಾಗ ಆ ಒಂದು ಹುಡುಗಿಯ ಪ್ರೀತಿಯಲ್ಲಿ ಆ ಒಂದು ತ್ಯಾಗ ಇತ್ತು, ಸಮರ್ಪಣೆ ಇತ್ತು, ಸಂವೇದನೆ ಇತ್ತು, ತಾಳ್ಮೆ ಇತ್ತು, ಧೈರ್ಯ ಇತ್ತು, ಆತ್ಮವಿಶ್ವಾಸ ಇತ್ತು. ಸ್ನೇಹಿತರೆ, ಎಂಥ ಒಂದು ಪ್ರೇಮ ಕಥೆಯಾಗಿತ್ತು ಅಂತ ಹೇಳಿದ್ರೆ, ಈ ಜಗತ್ತಿಗೆ ಸಂಬಂಧಗಳ ನಡುವಿನ ಮೌಲ್ಯ ಏನು ಅನ್ನೋದನ್ನು ತೋರಿಸಿಕೊಟ್ಬಿಟ್ಟು, ಮತ್ತು ಸಂಬಂಧಕ್ಕಿಂತ ಶ್ರೇಷ್ಠವಾದದ್ದು ಏನೂ ಇಲ್ಲ, ಅದು ಸರಿಯಾದ ವ್ಯಕ್ತಿಯ ಜೊತೆ ಇದ್ದರೆ ಅನ್ನೋದನ್ನು ಪ್ರೂವ್ ಮಾಡಿಬಿಡ್ತು. ಗಂಡನನ್ನು ಕಳೆದುಕೊಂಡಂಥ ಆಕೆಗೆ ಬಹಳಷ್ಟು ಆಯ್ಕೆಗಳಿದ್ವು. ಆದರೆ ಮುಂದಿನ ದಿನಗಳಲ್ಲಿ ಆಯ್ಕೆ ಮಾಡಿಕೊಂಡದ್ದು ತಾನು ಸನ್ಯಾಸಿ ಆಗ್ತೀನಿ ಅಂತೇಳಿ. ಈ ಮುಖೇನ ಸೃಜನಾ ಸುಬೇದಿ ಹುಡುಗಿ ಯಾರಿದ್ದಾಳೆ, ಅವಳು ಪ್ರೀತಿ ಪ್ರೇಮದ ಸಾಕಾರ ಮೂರ್ತಿಯಾಗಿ ಜಗತ್ತಿಗೆ ಬಿಂಬಿತಗೊಳ್ತಾಳೆ. ಇಲ್ಲಿ ನನ್ನ ಕನ್ಕ್ಲೂಷನ್ ಇದಲ್ಲ, ಆಕೆ ಸಣ್ಣ ಪ್ರಾಯದ ಹುಡುಗಿ ತನ್ನ ಗಂಡನನ್ನು ಕಳೆದುಕೊಂಡು ಸನ್ಯಾಸಿ ಆಗಿಬಿಟ್ಲು, ಹಾಗಾಗಿ ಈ ಜಗತ್ತಿಗೆ ಮಾದರಿ ಆಗ್ತಾಳೆ ಅನ್ನೋದು ನನ್ನ ಕನ್ಕ್ಲೂಷನ್ ಅಲ್ಲ, ಅದು ಅವಳ ವೈಯಕ್ತಿಕ ಆಯ್ಕೆ. ಆದರೆ ಆ ಹುಡುಗಿ ಕೊಟ್ಟಂಥ ಸಂದೇಶ ಇದೆಯಲ್ಲ, ಆ ಹುಡುಗಿ ಕಳಿಸಿಕೊಟ್ಟಂಥ ಪಾಠ ಇದೆಯಲ್ಲ, ಬಹುಶಃ ಅದೆಲ್ಲ ನಮಗೆ
ಪ್ರೇರಣೆಯಾಗಬೇಕು, ನಮಗೆ ಸ್ಫೂರ್ತಿ ಆಗಬೇಕು. ಈ ಜಗತ್ತಲ್ಲಿ ಇನ್ನೂ ಕೂಡ ಸಂಬಂಧಗಳ ಮೌಲ್ಯ ಇದೆ, ಸಂಬಂಧಗಳ ನಡುವಿನ ನಂಬಿಕೆ ಉಳಿದಿದೆ ಅನ್ನೋದನ್ನು ಈ ಜಗತ್ತಿಗೆ ಪ್ರೂವ್ ಮಾಡಿಬಿಟ್ಲು ಸೃಜನಾ ಸುಬೇದಿ. ಬಹುಶಃ ನಾವು ಕೂಡ ಇದರಿಂದ ಕಲಿಯೋದು ಬಹಳಷ್ಟಿದೆ, ಈ ಸಮಾಜ ಕೂಡ ಕಲಿಯೋದು ಬಹಳಷ್ಟಿದೆ. ಸಂಬಂಧಗಳ ನಡುವಿನ ಮೌಲ್ಯವನ್ನು ಉಳಿಸೋಣ. ನಮ್ಮ ಜೊತೆ ಇರುವಂಥ ನಮ್ಮವರಿಗಾಗಿ ಯಾವತ್ತಿದ್ರೂ ನಾವು ಪ್ರೀತಿ, ಪ್ರೇಮದಿಂದ, ತ್ಯಾಗ, ಸಮರ್ಪಣಾ ಭಾವದಿಂದ ಇರೋಣ. ಸ್ನೇಹಿತರೆ, ಸಮಯ ಸಂದರ್ಭ ಎಂಥದೇ ಇರಲಿ, ನಮ್ಮವರನ್ನು, ನಮ್ಮನ್ನೇ ಪ್ರೀತಿಸುವವರನ್ನು ನಾವು ಕಳೆದುಕೊಳ್ಳೋದು ಬೇಡ. ಅಂಥ ಒಂದು ನಂಬಿಕೆ, ವಿಶ್ವಾಸ ನಮ್ಮ ಪ್ರೀತಿಯ ಮೇಲಿರಲಿ. ಸದಾ ಖುಷಿಯಾಗಿರಿ, ಪ್ರೀತಿಯಿಂದ ಗೆಲ್ಲೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.